ಶಾಸಕರ ಮನವೊಲಿಸುವುದಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಶಾಸಕರ ಮನವೊಲಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಮಾಸ್ಟರ್ ಪ್ಲಾನ್ ರೆಡಿ ಇಟ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶಾಸಕರ ಸಮಾಧಾನ ಪಡಿಸಲು ದೆಹಲಿಯಲ್ಲೇ ಪ್ಲಾನ್ ರೆಡಿ ಇಟ್ಕೊಂಡಿರುವಂತದ್ದು. ಅಸಮಾಧಾನ ತೋರ್ಪಡಿಸಿದಂತಹ ಶಾಸಕರನ್ನ ತಣ್ಣಗಾಗಿಸಲು ಪ್ಲಾನ್ ರೆಡಿ ಆಗಿದೆ ಈಗಾಗಲೇ. ಒಟ್ಟಾರೆಯಾಗಿ ಸ್ವಪಕ್ಷದಲ್ಲೇ ಕೆಲವೊಂದಷ್ಟು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ದೆಹಲಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕೆಲವೊಂದಷ್ಟು ಶಾಸಕರನ್ನ ಸಮಾಧಾನ ಮಾಡಲು ಜುಲೈ ತಿಂಗಳಲ್ಲಿ ಶಾಸಕರ ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ಶಾಸಕರ ಕ್ಷೇತ್ರಗಳಿಗೆ ತಲಾ 50 ಕೋಟಿ ರು ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡುವಂಥದ್ದು. ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಶಾಸಕರೊಂದಿಗೆ ಉಪಹಾರ ಕೂಟ ನಡೆಸಲು ಕೂಡ ಸಿದ್ದರಾಮಯ್ಯ ಸಿದ್ಧರಾಗಿರುವಂತದ್ದು. ಇದೀಗ ಉಪಹಾರ ಕೂಟ ನಡೆಸಿ ಅವರ ಸಮಸ್ಯೆಯನ್ನ ಸಿಎಂ ಸಿದ್ದರಾಮಯ್ಯ ಆಲಿಸ್ತಾರೆ. ಜುಲೈ ತಿಂಗಳಲ್ಲಿ ಒಟ್ಟಾರೆಯಾಗಿ ಶಾಸಕರ ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು. ಎಲ್ಲಾ ಶಾಸಕರ ಮನವೊಲಿಸೋದಕ್ಕೋಸ್ಕರ ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ರು ಅನುದಾನವನ್ನ ಕೊಡಲು ನಿರ್ಧರಿಸಿದ್ದಾರೆ. ವಿಶೇಷ ಅನುದಾನ ಬಿಡುಗಡೆ ಮಾಡಲು ನಿರ್ಧರಿಸಿರುವಂತದ್ದು. ಅದೇ ರೀತಿಯಾಗಿ ಅಸಮಾಧಾನಗೊಂಡಂತಹ ಎಲ್ಲಾ ಶಾಸಕರ ಜೊತೆ ಉಪಹಾರ ಕೂಟವನ್ನ ನಡೆಸ್ತಾ ಇದ್ದಾರೆ. ಉಪಹಾರ ಕೂಟದಲ್ಲಿ ಅವರ ಸಮಸ್ಯೆಯನ್ನ ಕೂಡ ಆಲಿಸ್ತಾರೆ ಸಿಎಂ ಸಿದ್ದರಾಮಯ್ಯ. ಜುಲೈ ತಿಂಗಳಲ್ಲಿ ಶಾಸಕರ ಕ್ಷೇತ್ರಗಳಿಗೆ ಒಟ್ಟಾರೆಯಾಗಿ ಅನುದಾನವನ್ನ ಬಿಡುಗಡೆ ಮಾಡುವಂಥದ್ದು. ಸ್ವಪಕ್ಷದಲ್ಲೇ ಶಾಸಕರ ಅಸಮಾಧಾನಗೊಂಡಿದ್ರು. ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ದೆಹಲಿಯಲ್ಲೇ ಈ ಮಾಸ್ಟರ್ ಪ್ಲಾನ್ಗಳ ಬಗ್ಗೆ ಯೋಚನೆ ಮಾಡಿದ್ರು. ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಶಾಸಕರ ಸಮಾಧಾನ ಪಡಿಸಲು ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಹೇಗೆ ನಡೆಸಬೇಕು, ಅವರ ಮನವನ್ನ ಹೇಗೆ ಒಲಿಸ್ಕೊಬೇಕು, ಈ ರೀತಿಯಾದಂತಹ ಎಲ್ಲಾ ಚರ್ಚೆಗಳನ್ನ ಮಾಡಿಕೊಂಡು ಒಟ್ಟಾರೆಯಾಗಿ ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಅನುದಾನ ಬಿಡುಗಡೆ ಆಗಿರ್ಬೋದು ಶಾಸಕರ ಕ್ಷೇತ್ರಗಳಿಗೆ, ಅದೇ ರೀತಿಯಾಗಿ ಅವರ ಜೊತೆ ಉಪಹಾರ ಕೂಟ ಆಗಿರ್ಬೋದು. ಈ ರೀತಿಯಾಗಿ ಅವರ ಮನವೊಲಿಸೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಈಗಾಗಲೇ ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸ್ವಪಕ್ಷದಲ್ಲಿ ಈ ರೀತಿ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ. ಜೊತೆಯಲ್ಲಿ ವಿರೋಧ ಪಕ್ಷದವರಿಗೆ ಇದು ಒಂದು ಟೀಕೆಯ ಚರ್ಚೆಯ ವಿಷಯ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ನೋಡ್ಬೇಕು, ಅತೃಪ್ತ ಶಾಸಕರ ಮನವೊಲಿಸ್ತಾರ ಸಿಎಂ ಸಿದ್ದರಾಮಯ್ಯ, ಅಥವಾ ಶಾಸಕರ ಮನವೊಲಿಸೋದಕ್ಕೆ ಇನ್ನೂ ಹೆಚ್ಚಿನ ಕ್ರಮಗಳನ್ನ ತೆಗೆದುಕೊಳ್ತಾರ. ಈಗಾಗಲೇ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇರುವಂಥದ್ದು. 50 ಕೋಟಿ ರು ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ ಶಾಸಕರ ಕ್ಷೇತ್ರಗಳಿಗೆ. ಹಾಗಾಗಿ ಇನ್ನು ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡಿ ಶಾಸಕರ ಮನವೊಲಿಸ್ತಾರ, ಅಥವಾ ಉಪಹಾರ ಕೂಟದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ಆಲಿಸಿ ಒಟ್ಟಾರೆಯಾಗಿ ಶಾಸಕರನ್ನ ತಮ್ಮತ್ತ ತೆಗೆದುಕೊಳ್ತಾರ, ನೋಡ್ಬೇಕು. ಮೊನ್ನೆ BR ಪಾಟೀಲ್ ಅವರ ಆಡಿಯೋ ವೈರಲ್ ಆದ ನಂತರ ರಾಜ್ಯ ರಾಜಕೀಯದಲ್ಲಿ ಹಲವು ಚರ್ಚೆಗಳಿಗೆ ಗ್ರಾಸವಾಗಿತ್ತು. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಕೂಡ ಹೆಚ್ಚಿನದಾಗಿ ಟೀಕೆಯನ್ನ ಮಾಡ್ತಾ ಇದ್ರು. ಯಾಕಂತ ಅಂದ್ರೆ ಸ್ವಪಕ್ಷದಲ್ಲಿ ಇರುವಂತವರೇ ತಮ್ಮ ಸರ್ಕಾರದ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಚಿಂತಾಜನಕರಾಗಿದ್ರು. ಈ ನಿಟ್ಟಿನಲ್ಲಿ ಏನಾದ್ರೂ ಮಾಡಿ ಈ ಅತೃಪ್ತ ಶಾಸಕರನ್ನ ಮನವೊಲಿಸ್ಕೊಬೇಕು, ಅವರನ್ನ ತಮ್ಮ ಅಡಿಗೆ ಎಳ್ಕೊಬೇಕು, ಈ ರೀತಿಯಾದಂತಹ ಆಲೋಚನೆಗಳನ್ನ ಮಾಡಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಎಷ್ಟೋ ಶಾಸಕರು ಸಿಎಂ ಸಿದ್ದರಾಮಯ್ಯ ಸರ್ಕಾರದ
ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಹಾಗಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಅನ್ನ ರೆಡಿ ಮಾಡಿಟ್ಕೊಂಡಿರುವಂಥದ್ದು. ಶಾಕ್ ಮೇಲೆ ಶಾಕ್ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರ್ತಾ ಹೋಯಿತು. ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗಾಗಿ